ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನನ್ನ ನೆಕ್ಸ್ಟ್ ಹೊಸ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ. ಇವತ್ತಿನ ಲಾಗ್ ಬಂದು ಸಿಂಪಲ್ಲಾಗಿ ನಾನು ನನ್ನ ಮಂಗಲಸೂತ್ರನ ಈ ಥರ ಪೋಣಿಸ್ಕೊಂಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ತಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಅಂತಂದು. ನಾನು ಫಸ್ಟು ನನ್ನ ಎರಡು ತಾಳಿನ ಹಾಕ್ಕೊಂಡು ಅದರ ನಡುವೆ ಐತಲ್ಲ ಮಿಡಲ್ಲು ಎರಡು ಸಣ್ಣ ಸಣ್ಣ ಕರಿಮಣಿನ ಹಾಕಿದ್ದೀನಿ, ಮತ್ತು ಒಂದು ಬಂಗಾರದ ಗುಂಡು ಹಾಕಿದ್ದೀನಿ. ಹಾಗೆ ಆ ಸೈಡ್ ಈ ಸೈಡು ಹವಳನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ತಂತಿ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಬಂಗಾರ ಅಂಗಡಿಯಲ್ಲಿ ತಂತಿ ಹಾಕ್ಕೊಡ್ರಿ ಅಂತಂದ್ರೆ ಹಾಕ್ಕೊಡ್ತಾರೆ. ಸೊ ನಾನು ಇದನ್ನು ಯಾವಾಗ ಅಂದರೆ 100 ಗುಂಡು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣತೈತಿ. ಇದನ್ನೊಂದು ಸಾರಿ ಟ್ರೈ ಮಾಡಿ ನೀವು ಕೂಡ, ಚೆನ್ನಾಗಿ ಬರ್ತಾ. ಬಟ್ ಒಂದೇಳೆ ಅಷ್ಟೇ ಐತಿ. ಸೊ ಒಂದೇಳೆ ಇರೋದಷ್ಟೇ. ನಾನು ಏನು ಮಾಡಿದ್ದೀನಿ, ಫಸ್ಟು ಒಂದು 5 ಕರಿಮಣಿನ ಹಾಕಿ, ನೆಕ್ಸ್ಟು ಒಂದು ಬಂಗಾರದ ಗುಂಡು ಒಂದು ಕರಿಮಣಿನ ಹಾಕಿದ್ದೀನಿ. ಯಾವ ಥರ ಅಂತಂದರೆ, ನನ್ನ ಹತ್ರ 100 ಗುಂಡಿದ್ದವಲ್ಲ, ಟೋಟಲ್ 100 ಗುಂಡು ಬಂಗಾರದ ಗುಂಡು 5 ಗ್ರಾಮಲ್ಲಿ ಬಂದಿರೋದು. ಅದನ್ನು ಏನು ಮಾಡಿದ್ದೀನಿ, 10 ಗುಂಡನ್ನು ಒಂದು ಸೈಡು, 10 ಗುಂಡು ಒಂದು ಸೈಡ್ ಹಾಕಿ, ನೆಕ್ಸ್ಟು ಬೆಲ್ಲದ ಮಣಿ ಅಂತ ಸಿಗುತ್ತಾ ನಮ್ಮ ಸೈಡು, ಅದನ್ನು ಹಾಕಿ ಗೋಧಿ ಕರಿಮಣಿ ಅಂತ ಸಿಗುತ್ತಾ. ಇದು 120 ಅನಿಸುತ್ತಾ, ಒಂದು ಎಷ್ಟಿರುತ್ತೋ ನಂಗೆ ಗೊತ್ತಿಲ್ಲ, ಒಂದು ಲೈನ್ ಇರುತ್ತಾ, 120 ಅಂತ ಹೇಳಿದರು ನಮ್ಮ ಆಂಟಿ ತಂದುಕೊಟ್ಟಿದ್ರು. 2 ಗೋಧಿ ಕಾಳು ಕರಿಮಣಿನ ಹಾಕಿದ್ದೀನಿ, ಮತ್ತು 10 ಗುಂಡು ಹಾಕಿದ್ದೀನಿ. ಒಂದು ಗುಂಡು ಒಂದು ಕರಿಮಣಿನ. ತಾಳಿ ಪೋಣಿಸುವಾಗ ಈ ತಪ್ಪನ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ನೀವು. ಏನಂತಂದರೆ, ಯಾವಾಗಲೂ ಗುಂಡನ್ನು ಮಾತ್ರ ಹಾಕಕ್ಕೆ ಹೋಗ್ಬೇಡಿ, ಬಂಗಾರ ಗುಂಡನ್ನು. ಸೊ ನಾನೊಂದು ಪಿಕ್ನ ಹಾಕ್ತೀನಿ, ಈ ಥರ ಯಾವತ್ತೂ ಪೋಣಿಸ್ಲಿಕ್ಕೆ ಹೋಗಬೇಡಿ. ಗುಂಡು ಸವಳಿಕೆ ಬರ್ತಾವೆ ಅಂತ ಹೇಳ್ತಾರೆ ನಮ್ಮ ಸೈಡು. ಗುಂಡನ ಯಾವತ್ತೂ ಗುಂಡು ಜೋಡಿಸ್ತಾ ಹೋಗಬಾರ್ದು ಅಂತ ಹೇಳ್ತಾರೆ. ಒಂದು ಕರಿಮಣಿ ಅಥವಾ ಒಂದು ಬೆಲ್ಲದ ಮಣಿ ಹಾಕಿದರೆ ಜಾಸ್ತಿ ದಿನ ತಾಳಿಗೆ ಬರುತ್ತಾ ಅಂತ ಹೇಳ್ತಾರೆ. ಸೊ ನೋಡ್ತಿರ್ಬೇಕು, ನನ್ನ ತಾಳಿ ಚೈನ್ ಬಂಗಾರದ್ದು ಈ ಥರ ಐತಿ. ಅಂದರೆ ಓನ್ಲಿ 100 ಗುಂಡನ ತೊಗೊಂಡು ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತಾ. ನಮ್ಮಂಥ ಹೌಸ್ ವೈಫಿಗೆ ಮನೇಲಿ ಇರ್ತೀವಲ್ಲ, ಏನು ಚೆನ್ನಾಗಿ ಅನಿಸುತ್ತಾ. ನೈಟಿ ಮೇಲಾಯಿತು, ಡ್ರೆಸ್ ಮೇಲಾಯಿತು, ಸಾರಿ ಮೇಲಾಯಿತು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತಾ. ಸೊ ನೋಡ್ತಿರ್ಬೇಕು. ಗುಂಡು ನಾನು ಮೀಡಿಯಮ್ ಸೈಜ್ ಗುಂಡನ ತೊಗೊಂಡಿದ್ದೀನಿ, ಹಾಗಾಗಿ ಅದೇ ಸೈಜ್ನ ಒಂದು ಕರಿಮಣಿನ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಹಾಕ್ಕೋತಿದ್ದು ಇವಾಗ 1 ತಿಂಗಳಾಯಿತು. ಇವಾಗ ನಾನು ಪೋಣಿಸ್ಕೊಂಡಿದ್ದೀನಿ. ಈ ಐಡಿಯಾ ನನಗೆ ಆ್ಯಕ್ಚುಲಿ ನನ್ನ ಸಿಸ್ಟರ್ ಕೊಟ್ಟಿರೋದು. ಅವಳದು ನಾನು ಪೋಣಿಸಿದ್ದೆ, ಅದು ಒಂಥರ ಐತೆ. ಅದನ್ನೂ ಕೂಡ ಡಿಸೈನ್ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಟೈಮ್ ಸಿಕ್ಕಾಗ. ಸೊ ಅದು ನಂಗೆ ಇಷ್ಟ ಆಯಿತು. ಬಟ್ ನಂಗೆ ಇದು ಒಂದೇ ಎಳೆನೇ ನಂಗೆ ಇಷ್ಟ ಅಂತಂದು ನಾವು ಒಂದೇ ಎಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಲಾಕ್ ಬರೋದು ಹಾಕ್ಕೊಂಡಿದ್ದೀನಿ. ಅಂದರೆ ನಂಗೆ ಗಂಟು ಹಾಕಿರೋದು ಸ್ವಲ್ಪ ಯಾವಾಗಾದರೂ ಮಿಸ್ ಆಗ್ಬೋದು ಅಂದ್ಕೊಂಡು ಈ ಥರ ಇವಾಗೆಲ್ಲ ತಾಳಿ ಚೈನ ತೊಗೊಳ್ಳೋದು ಸ್ವಲ್ಪ ಕಷ್ಟನೇ. ಬಂಗಾರದ ರೇಟಂತೂ ಜಾಸ್ತಿ ಆಗತೈತಿ. ಹಾಗಾಗಿ 100 ಗುಂಡನ ತೊಗೊಂಡು ಸಖತ್ತಾಗಿ ತಾಳಿ ಚೈನ್ ಥರನೇ ಪೋಣಿಸ್ಬೋದು, ಚೆನ್ನಾಗಿ ಇರುತ್ತಿದ್ದು. ಇದು ಟೋಟಲ್ ಬಂದು 5 ಗ್ರಾಮ್ ಐತಿ. 5 ಗ್ರಾಮ್ಗೆ ಆ್ಯಕ್ಚುಲಿ ಇದು 5 ಗ್ರಾಮಲ್ಲಿ 2.5 ಗ್ರಾಮು ನಮ್ಮಮ್ಮ ಮೊದಲೇ ಇಟ್ಕೊಂಡಿದ್ರು ನನ್ನ ಮದುವೆ ಟೈಮಲ್ಲಿ. ಬಟ್ ನಾನು ಹಾಕಿರಲಿಲ್ಲ, ನಂಗೆ ಇಷ್ಟ ಇರಲಿಲ್ಲ ಅಂತಂದು ಹಾಕಿರಲಿಲ್ಲ, ತೆಗೆದಿಟ್ಟಿದ್ರು. ಇನ್ನೂ 2.5 ಗ್ರಾಮ್ನ ಮೊನ್ನೆ ತೊಗೊಂಡೆ. ನಮ್ಮ ಪಾಪುಗೆ ಕಿವಿ ಚುಚ್ಚಿಸ್ಬೇಕು ಅಂತಂದು ಕೇಳಕ್ಕೆ ಹೋಗಿದ್ವಿ. ಆ ಟೈಮಲ್ಲಿ ಕೇಳಿದಾಗ ಈ ಥರ ಅಂತ ಹೇಳಿದರು. ಸೊ 2.5 ಗ್ರಾಮಿಗೆ 21,000 ಅಂತ ಹೇಳಿದರು. ಹಾಗಾಗಿ ಆ ಟೈಮಲ್ಲಿ ಆ್ಯಕ್ಚುಲಿ 2.5 ಗ್ರಾಮಿಗೆ ನನ್ನ ಮದುವೆ ಟೈಮಲ್ಲಿ 2.5 ಗ್ರಾಮಿಗೆ 13,000 ಇತ್ತು. ಬಟ್ ಇವಾಗ ಅದೇ 2.5 ಗ್ರಾಮಿಗೆ, ಅಂದರೆ 2022ರಲ್ಲಿ ನನ್ನ ಮದುವೆ ಆಗಿರೋದು, 2024 ಪ್ರೆಸೆಂಟು. ಆ್ಯಕ್ಚುಲಿ ಇದೇ ಜುಲೈ 3ಕ್ಕೆ ನಾವು ಹೋಗಿರೋದು. 21,000 ಆಗೈತಿ. 21,000 ಕೊಟ್ಟು 2.5 ಗ್ರಾಮ್ ಬಂಗಾರ ತೊಗೊಂಡು ಬಂದ್ವಿ ಗುಂಡನ್ನ. ಸೊ ಟೋಟಲ್ 5 ಗ್ರಾಮ್ ಇತ್ತು. ಆ ಟೈಮ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ನಮ್ಮಮ್ಮ ಆ ಟೈಮಲ್ಲೇ ತೊಗೊಂಡ್ಬಿಡು, ನಮ್ಗೆ ಮತ್ತೆ ಕೊಡ್ಸೋದಾಗಲ್ಲ ಅಂತ ಹೇಳ್ತಿದ್ರು. ನಾನು ಅವಾಗ ಇಲ್ಲ, ನಂಗೆ ಇಷ್ಟ ಇಲ್ಲ ಬಿಡು, ಗುಂಡು ಓನ್ಲಿ ಕರಿಮಣಿನ ಹಾಕ್ಕೋತೀನಿ ಅಂತಂದು ಕರಿಮಣಿನೇ ಹಾಕ್ಕೊಂಡಿದ್ದೆ ನಾನು. ನಂಗೆ ಅಷ್ಟೇ ಇಷ್ಟ ಆಗಿತ್ತು. ಬಟ್ ಯಾಕೋ ಇವಾಗ ಹಾಕೋಬೇಕು ಅನ್ನಿಸ್ತು. ಸಡನ್ನಾಗಿ ಕೇಳಿದೆ. ನಮ್ಮಮ್ಮ ಇರಲಿ ಅದಾವು ಒಂದು 50 ಗುಂಡಂತೂ ತೆಗೆದಿಟ್ಟಿದ್ದೀನಿ, ನೀನು ಇನ್ನೊಂದು 50 ಗುಂಡು ತೊಗೊಳ್ಳೋಣ ಅಂತಂದು ಹೋಗಿ ಕರ್ಕೊಂಡೋಗಿ ಕೊಡಿಸ್ಕೊಂಡು ಬಂದರು. ಟೋಟಲ್ 100 ಗುಂಡಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ತೀರಾ ಲಾಂಗ್ ಅಂತ ಹೇಳ್ಬೋದು. ನೀವು 100 ಗುಂಡಲ್ಲೇ ಪೂರ ನೀವು ಎಷ್ಟು ಹೈಟ್ ಇದ್ದೀರಾ, ಹೈಟ್ ಜಾಸ್ತಿ ಇರೋರಿಗೆ ಇದು ಕರೆಕ್ಟ್ ಪರ್ಫೆಕ್ಟ್ ಆಗುತ್ತಾ. ಸ್ವಲ್ಪ ನಾನು
ಗಿಡ್ಡ ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಉದ್ದ ಅನ್ಸಾತೈತಿ. ಬಟ್ ಓಕೆ, ನಾನು ಏನು ಮಾಡಿದೆ ಅಂತಂದರೆ 10 ಅಂತಂದು ಹಾಕಿದೆ. ಬಟ್ ಲಾಸ್ಟಲ್ಲಿ 10 ಹಾಕಿ ಇನ್ನೂ 2 ಗೋಧಿ ಕಾಳು ಹಾಕಿದ್ದೆ. ಬಟ್ ಅದು ಜಾಸ್ತಿ ಲಾಂಗ್ ಅಂತ ಅನಿಸ್ತು ನಂಗೆ. ಹಾಗಾಗಿ ವಾಪಸ್ ಅದನ್ನು ತೆಗೆದು ಲಾಸ್ಟಲ್ಲಿ ಈ ಸೈಡು 20 ಈ ಸೈಡ್ 20 ಅಂತ ಉಳಿದಿದ್ದು ಗುಂಡು. ಹಾಗಾಗಿ ಇನ್ನು ಬೇಡ ಅಂತ ಅಂದ್ಕೊಂಡು 20 ಗುಂಡನ್ನು ಒಂದೇ ಸಾರಿ ಹಾಕಿದೆ ನಾನು. ಒಂದು ಕರಿಮಣಿ ಒಂದು ಗುಂಡು ಅಂತಂದು ಈ ಲೈನಲ್ಲಿ 10 ಗುಂಡು 10 ಕರಿಮಣಿನ ಹಾಕಿದ್ನಲ್ಲ, ಅಲ್ಲಿ ಏನು ಮಾಡಿದೆ ಟೋಟಲಾಗಿ 10 ಗುಂಡು 10 ಕರಿಮಣಿನ ಬಿಟ್ಟು 20 ಗುಂಡು 20 ಕರಿಮಣಿನ ಹಾಕ್ಕೊಂಡೆ. ಸ್ವಲ್ಪ ಲಾಂಗ್ ಅನಿಸ್ತು, ಓಕೆ. ಬಟ್ ಚೆನ್ನಾಗೈತಿ, ಸಿಂಪಲ್ಲು ಮತ್ತು ಚೆನ್ನಾಗೈತಿ. ಡೈಲಿ ಯೂಸಿಗಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಏನಿಲ್ಲ, ಯಾರಾದರೂ ಶಾರ್ಟ್ ತಾಳಿ ಚೈನ ತೊಗೋಬೇಕು ಅಂತ ಅಂದರೆ ಈ ಥರ ಟೋಟಲಾಗಿ ಒಂದು 50 ಅಥವಾ 100 ಗುಂಡನ ತೊಗೊಂಡು ತಾಳಿ, ಈಗ ನಂದು ದೊಡ್ಡ ತಾಳಿ ಐತಲ್ಲ ಅಂಥದ್ದೇ ಶಾರ್ಟ್ ತಾಳಿ ಬರುತ್ತೆ. ಇವಾಗದು ಒಂದು 17-18 ಸಾವಿರಕ್ಕೆ ಬರ್ಬೋದು ಅನ್ಸುತ್ತೆ. ಒಂದು 4 ಗುಂಡು ತಾಳಿ, ಒಂದು ಸೆಟ್ಟು ಸಣ್ಣದು. ನೀವು ತೊಗೊಳ್ಳೋದ್ರ ಮೇಲೆ ಇರುತ್ತೆ ಅದು ದುಡ್ಡು. ತೊಗೊಂಡು ಅದಕ್ಕೆ ಇದನ್ನು ಈ ಥರ ಅಟ್ಯಾಚ್ ಮಾಡಿದರೆ ಶಾರ್ಟ್ ತಾಳಿ ಚೈನ್ ರೆಡಿನೇ ಅಂತ ಹೇಳ್ಬೋದು. ಬಟ್ ನಾನು ಶಾರ್ಟ್ ತಾಳಿ ಚೈನ್ ಆಲ್ರೆಡಿ ಐತಿ ನಂದು. ಆ ಡಿಸೈನ್ ಕೂಡ ಶೇರ್ ಮಾಡಿದ್ದೀನಿ. ಸೊ ಆ ಡಿಸೈನ್ನ ನೀವು ನೋಡಿಲ್ಲ ಅಂದರೆ ಹೋಗಿ ಒಂದು ಸಾರಿ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿ, ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ. ಸೊ ಇದು ನನಗೆ ಇಷ್ಟ ಆಯಿತು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಂಗಾಗಿ ಶೇರ್ ಮಾಡ್ಕೊತಿದ್ದೀನಿ. ಈ ಥರ ಗುಂಡು, ಇವು ಗಟ್ಟಿ ಗುಂಡಲ್ಲ ಆ್ಯಕ್ಚುಲಿ. ಗಟ್ಟಿ ಗುಂಡಾದರೆ ಅದು ಸವಳಿಕೆ ಬರಲ್ಲ. ಇದು ಅರಗ ತುಂಬಿರ್ತಾರೆ ಅಂತ ಹೇಳ್ತಾರೆ. ಅರಗ ತುಂಬಿರೋದು ಸ್ವಲ್ಪ ಏನಾದರೂ ಈ ಥರ ಕೊಡ ಹೊತ್ಕೊಳ್ಳೋರಿದ್ರೆ ಸ್ವಲ್ಪ ನೆಗ್ತಾವು ಅಂತ ಹೇಳ್ತಾರೆ. ನಾವೆಲ್ಲ ಕೊಡ ಎಲ್ಲ ಏನು ಎತ್ಕೊಳಕ್ಕೋಗಲ್ಲ. ಬಟ್ ಮಲ್ಕೊಂಡಾಗ ಒಂದು ಸ್ವಲ್ಪ ಇದಾಗುತ್ತಾ ಮನಿತಾವು ಅಂತ ಹೇಳ್ತಾರೆ ನಮ್ಮ ಸೈಡು. ನೋಡೋದು, ಅದಕ್ಕೆ ಯಾವತ್ತೂ ಈ ತಪ್ಪನ್ನ ಮಾಡಲಿಕ್ಕೆ ಹೋಗಬೇಡಿ. ಏನು ಅಂತಂದ್ರೆ ಗುಂಡನ್ನು ಜಾಸ್ತಿ ಬರೀ ಗುಂಡು ಮಾತ್ರ ಹಾಕಿ ಪೋಣಿಸ್ಲಿಕ್ಕೆ ಹೋಗಬೇಡಿ, ಸೌದು ಹೋಗ್ತಾವು, ಜಾಸ್ತಿ ದಿನ ಬರಲ್ಲ ತಾಳಿ. ಒಂದು ಗುಂಡು ಒಂದು ಕರಿಮಣಿ ಹಾಕಿ, ಇಲ್ಲಾಂದರೆ ಒಂದು ಗುಂಡು ಒಂದು ಬೆಲ್ಲದ ಹಾಕಿ ಚೆನ್ನಾಗಿ ಬರುತ್ತೆ ತಾಳಿ. ಸೊ ಇದರಲ್ಲಿ ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ಕಾಣತೈತಿ ನನ್ನ ತಾಳಿ ಚೈನು ಅಂತಂದು. ಜಸ್ಟ್ ಅವತ್ತೇ ನಾನು 2 ಡೇಸ್ ಆಗಿತ್ತು ಪೋಣಿಸಿ ಅದನ್ನ ಹಾಕ್ಕೊಂಡಿದ್ದೆ. ಫೋಟೋಸ್ ಇಲ್ಲ, ಬಟ್ ವಿಡಿಯೋಸ್ ಇತ್ತು, ಹಾಗಾಗಿ ವಿಡಿಯೋಸ್ನೇ ಶೇರ್ ಮಾಡಿದ್ದೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇಷ್ಟ ಆದಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ.